10 ವರ್ಷ ಆಯ್ತಪ್ಪ ಜಾತಿ ಜನಗಣತಿಯಾಗಿ. ನಿಮ್ಮ ಧೈರ್ಯ ಇಲ್ಲ, ನಿಮಗೆ ಬರೀ ಬೊಗಳೆ ಹೊಡಿತೀರ ಅಷ್ಟೇ. ಯು ಡೋಂಟ್ ಹ್ಯಾವ್ ಗಟ್ಸ್. ಮಾಡಿ ಅದ್ರ ಪ್ರಕಾರ ನೀವು ಯಾಕಾಗಲ್ಲ? ನೀವೇ ತಾನೇ ಮಾಡಿದ್ದದ್ದು ಜಾತಿ ಜನಗಣತಿ. 260 ಕೋಟಿ ಖರ್ಚು ಮಾಡಿದ್ದೀರ ಅದಕ್ಕೆ. ಅದ್ರ ಮೇಲೆ ಬಡ್ಜೆಟ್ ಮಾಡಬೇಕಾಗಿತ್ತು ನೀವು ನ್ಯಾಯವಾಗಿ. ನೀವು ಬಡ್ಜೆಟ್ಟು ಜಾತಿಯ ಜನಗಣತಿ ಮೇಲೆ ಅದೇನು ಒಂದು ಜಾತಿಗೆ ಮಾಡಿಲ್ಲ, ಅದು ಎಲ್ಲ ಜಾತಿಯವ್ರನ್ನೂ ಕೂಡ ಜನಗಣತಿ ಆಗಿರುವಂಥದ್ದು. ಹಾಂ, ನೀವು ಇದು ಯಾವುದೂ ಇಲ್ಲವೇ ಇಲ್ಲ ನಿಮ್ಮ ಕತೆ. ಹಾಂ, ನಿಮಗೆ ಅಲ್ಲ, ನೀವು ಸ್ವಸಹಾಯ ಗುಂಪುಗಳು ಮಾಡೋದು. ನಾವು ಸ್ವಸಹಾಯ ಗುಂಪುಗಳು ಇವು ಯಾರೋ ಸಂಸಾರಸ್ಥರು ಹೆಣ್ಮಕ್ಳ ಹತ್ರ ಪಾಠ ಹೇಳಿಸ್ಬೇಕು ಸಿದ್ದರಾಮಯ್ಯನಿಗೆ. ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ. ಅವಳು ಉಳಿತಾಯ ಮಾಡ್ತಾಳೆ. ಅವಳು ಕಾಫಿ ಪುಡಿ ಮುಗಿಸ್ತಾಳೆ, ಟೀ ಪುಡಿ ಮುಗಿಸ್ತಾಳೆ, ಹಾಲಲ್ಲಿ ಮುಗಿಸ್ತಾಳೆ, ಅಕ್ಕಿಲಿ ಮುಗಿಸ್ತಾಳೆ. ಸೇವಿಂಗ್ಸ್. ಈ ಸರ್ಕಾರಕ್ಕೆ ಸೇವಿಂಗ್ಸೇ ಗೊತ್ತಾಗ್ತಾ ಇಲ್ವಲ್ಲ ಇವ್ರಿಗೆ. ಅದಕ್ಕೆ ಹೆಣ್ಮಕ್ಳ ಕೈಲಿ ಸಿದ್ದರಾಮಯ್ಯಗೆ ಪಾಠ ಹೇಳಿಸ್ಬೇಕು, ಸಂಸಾರ ಹೇಗೆ ನಡೆಸೋದು ಅಂತಂತೀವಿ. ಒಂದು ರಾಜ್ಯದ ಸಂಸಾರ ನಡೆಸ್ದಂಗೆ ಸ್ವಾಮಿ ಈ ಸ್ವಸಹಾಯ ಗುಂಪುಗಳು ಮಾಡಿದ್ವು ನಾವು. ಸ್ತ್ರೀ ಶಕ್ತಿ ಯಾರು? ನಾವೇ ತೊಗೊಂಬಂದಿದ್ದು. ಆ ಸ್ತ್ರೀ ಶಕ್ತಿನಲ್ಲಿ ಎಷ್ಟು ಇದರ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟು ಅವ್ರಿಗೆ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೆಣ್ಮಕ್ಳು ಈಚಕ್ಕೆ ತೊಗೊಂಬಂದು ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡೋವಂಥದ್ದೆಲ್ಲ ಇದು ಮಾಡೋದು. ಇಲ್ಲಿ ಏನು ಸುಮ್ಮನೆ 2,000 ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಆ 2,000 ರೂಪಾಯಲ್ಲಿ ಏನು ಮಾಡಬೇಕು? ಸುಮ್ಮನೆ ನೀವೇ 2,000 ರೂಪಾಯಿ ಕೊಟ್ಟಿದ್ರೆ ಗದ್ದೆ ತೊಗೊಂಬಿಟ್ಲೆ ಎತ್ತ ಗದ್ದೆ ಬಂದು ಅವ್ರಿಗೆ 10 ಅಡಿ ಸೈಟ್ ಬರಲ್ಲ. ವರ್ಷ ಎಲ್ಲ ಕೊಟ್ಟರು ಅದಕ್ಕೆ. ಹಾಂ, 2013ನೇ ಇಸ್ವಿನಲ್ಲಿ ಯಾರು ಬರ್ಕೊಟ್ಟವ್ರು ಇವ್ರಿಗೆ ಪ್ರೋಗ್ರಾಮ್ಸ್? ಯಾರು ಬರ್ಕೊಟ್ಟಿದ್ದು? ನಾನೇ, ವಿಶ್ವನಾಥ್, ರಮೇಶ್ ಕುಮಾರ್, ನಮ್ಮ ಎಂಥದ್ದು ನಮ್ಮ ಮುಸ್ಲಿಂ ಲೀಡ್ರು ಇಬ್ರಾಹಿಂ. ನಾವು 3 ಜನ ಸೇರಿ ಬರ್ಕೊಟ್ರಿ. ನೀವು ಸ್ವೇರಿಂಗ್ ಸೆರೆಮನಿ, ನಾನು ಒಬ್ಬನೇ ಸ್ವೇರಿಂಗ್ ಅಂದರು. ಇನ್ನೊಬ್ಬರ ಜೊತೆ ಸ್ವೇರಿಂಗ್ ಮಾಡೋಕ್ಕೆ ಮನುಷ್ಯನಿಗೆ ಸಣ್ಣ ಮನಸ್ಸು. ಒಬ್ಬರೇ ಸ್ವೇರಿಂಗ್ ಮಾಡಿ, ಒಬ್ಬರೇ ಆದ್ರೂ ಕೂಡ ಈ ಡ್ರೀಮ್ಸ್ ಟು ಬಿ ದ ಕ್ಯಾಬಿನೆಟ್. ನೀವು ಈ 6 ಪ್ರೋಗ್ರಾಮ್ ಓದಬೇಕು ಅಂತೇಳಿ. ಅಕ್ಕಿ 2 ರೂಪಾಯಿ ಫ್ರೀ ಹೇಳಲಿಲ್ಲ ನಾವು. 1 kg ಅಕ್ಕಿಗೆ 2 ರೂಪಾಯಿ. ಈ ಅಹಿಂದ ಗುಂಪಿನ ಸಾಲ ಮನ್ನಾ, ದೇವರಾಜರ್ಸ್ ಕಾರ್ಪೊರೇಷನ್, ಅಂಬೇಡ್ಕರ್ ಕಾರ್ಪೊರೇಷನ್ ಅವ್ಯಾವು ಇದ್ವಲ್ಲ ನಮ್ಮ ಮುಸ್ಲಿಮ್ಸ್ ಏನೇನು, ಆ ಅಹಿಂದ ಇದು ಸಾಲ ಮನ್ನಾ ಮಾಡಿರಿ. 60,000 ರೂಪಾಯಿ ಇತ್ತು ಮನೆ ಕಟ್ಟೋಕ್ಕೆ ಸಾಲದು, 1,20,000 ರೂಪಾಯಿ ಮಾಡಿ. ಮತ್ತು ಇದು ನಿಂತೋಗಿತ್ತು, ಯಾವುದು ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ ದುಡ್ಡು ಕಟ್ತೇನೆ. ಯಾಕೆ 1 ಲೈಟ್ ಬದಲು 4 ಲೈಟ್ ಹಾಕೊಂಡ್ಬಿಟ್ಟಿದ್ದು. ತಿರುಗಿ ರೆಸ್ಟೋರ್ ಮಾಡಿಸ್ತೋದು. 6 ಪ್ರೋಗ್ರಾಮ್ ಕೊಟ್ಟು, ನಾವು ಕೊಟ್ಟ ಪ್ರೋಗ್ರಾಮ್ಸ್ ಅವು ಸಿದ್ದರಾಮಯ್ಯನ ತಲೆದಲ್ಲ, ಅದು ಪ್ರೋಗ್ರಾಮ್ಸು ಮಾಡಿದಂಥ. ಹಾಂ, ಸೊ ಹಾಗಾಗಿ ಯಾವ ವಿವೇಚನೆಯೂ ಇಲ್ಲದೆ ಇವತ್ತು ಸರ್ಕಾರದ ಹಣ ಹಿಂಗೆ ಖರ್ಚಾಗ್ತಾಯಿದೆ. ಜನ ಎಲ್ಲಿಗೆ ಹೋಗಬೇಕು? ಏನು ಚೀತಕ್ಕೆ ಸೇರ್ಕೋಬೇಕು ನೆಕ್ಸ್ಟು ಜನಗಳು ನಿಮ್ಮಿಂದ? ಎಷ್ಟು ಹಣ ಪೋಲಾಗ್ತಾಯಿದೆ ಇವತ್ತು. ರಾಮ ಅಲ್ಲಪ್ಪ, ನೀವೇ ಎಕ್ಸ್ಪರ್ಟು ಅಂತೀರಿ ಎಲ್ಲ ಕಡೆಗೂ. ಮತ್ತು ಇವ್ರನ್ನೆಲ್ಲ ಯಾರು? ರಾಜಕೀಯ ಸಲಹೆಗಾರ, ಆರ್ಥಿಕ ಸಲಹೆಗಾರ, ಕಾನೂನು ಸಲಹೆಗಾರ, ಎಷ್ಟು ಇವರು? ಕ್ಯಾಬಿನೆಟ್ ರ್ಯಾಂಕ್ನವ್ರು ಎಷ್ಟು ಜನ ಅವರೇ? 120 ಜನ ಇದ್ದಾರೆ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ನವರು. ಒಬ್ಬ ಆರ್ಥಿಕ ಮಂತ್ರಿ ಅಂದರೆ ಸೇವಿಂಗ್ಸ್, ಅನಾವಶ್ಯಕ ಹಣದ ದುರ್ಬಳಕೆಯನ್ನು ಕಡಿತ ಮಾಡಬೇಕು. ಅವನು ದುರ್ಬಳಕೆನೇ ಜಾಸ್ತಿ ಆಗ್ತಾಯಿದೆ ಈಗ.